ಹಲೋ ಗೈಸ್, ಭಾಳ ದಿನ ಆದ್ಮ್ಯಾಗ ವ್ಲಾಗಿಗೆ ಬಂದವೆ. ಹೊಸ ವ್ಲಾಗ್ ಜ್ಞಾನಪೀಠ ಪ್ರಶಸ್ತಿ ಪಡೆದ ದ ರಾ ಬೇಂದ್ರೆ ಅವರ ಮನಿ ಹಂಗೆ ಪಾರ್ಕ್ ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟವಿ. ನಾವು ನಮ್ಮ ದೋಸ್ತರು ಬಂದ್ವಿ ದ ರಾ ಬೇಂದ್ರೆ ಅವರ ಮನೆ ಹತ್ರ. ನಾವು ನಮ್ಮ ಹುಡ್ರು ಅಂಬಿಕಾತನಯ ದತ್ತ ವೇದಿಕೆ 13 ಶ್ರೀಮಾತಾ ಸಾಧನಕೆರೆ ಧಾರವಾಡ. ಸ್ಥಾಪನೆ 1980ರಲ್ಲೇ ಸ್ಥಾಪನೆ ಆಗೈತೆ ಅವ್ರ ಮನೆ. ದ ರಾ ಬೇಂದ್ರೆ ಅವರು ಬರೆದಿರೋಂಥ ಬುಕ್ಗಳು ಸೂರ್ಯಪಾನ, ಜೀವಲಹರಿ, ಗಂಗಾವತರಣ, ನಾಳಿನ ಕನಸು, ನಾಲ್ಕು ತಂತಿಯವರ ಪ್ರಸಿದ್ಧ ಕೃತಿ, ಕುಣಿಯೋಣ ಬಾ, ಹೃದಯ ಗೀತೆ, ಮರ್ಯಾದೆ, ಮುಕ್ತಕಂಠ, ಹೀಗೆ ಬಹಳ ಇದ್ದಾವೆ ಅವ್ರಿಗೆ ಸಿಕ್ಕಂಥ ಪ್ರಶಸ್ತಿಗಳು. ಅವರ ತಾಯಿ ಅಂಬಿಕೆಯವರ ನೆನಪು. ಪುಂಡರಿಕ ವರದ ಅಂಬಿಕಾ ತನಯ ನನ್ನ ಕಂದ ಕರದ. ಕೊಟ್ಟ ಕಾಣಿಕೆಗಳು. ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಇದೆ. ಇದೇ ಅವರ ಚಿತ್ರ ದ ಅಂಬಿಕಾ. ದ ರಾ ಬೇಂದ್ರೆ ಅವರು ಬೇಂದ್ರೆ ಗೀತೆ ಯಾತ್ರೆ. ಸಾಹಿತ್ಯ ಪರಿಷತ್ ಬೆಂಗಳೂರು ಇವರ 3 ಸನ್ಮಾನಗಳು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೇ ನೋಡಿ, ಅವಾಗ ಕೊಡ್ತಿದ್ದಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇದು ಏನೋ ಕಾಣಿಕೆ. ಅವ್ರು ಬಳಸ್ತಿದ್ದಂಥ ವಸ್ತುಗಳು, ಟಾರ್ಚು, ಅವ್ರ ಪರ್ಸು, ವಾಚು, ಲೋಟ, ಶೇವಿಂಗ್ ಬ್ಲೇಡ್. ಬೇಂದ್ರೆ ಅವರ ಕನ್ನಡಕ, ಅವರು ಬರೆದಂಥ ಸಾಹಿತ್ಯಗಳ ಲೇಖನಿಗಳು, ಪೆನ್ನುಗಳು, ಹಾಕಿಕೊಳ್ಳುತ್ತಿದ್ದ ಬಟ್ಟೆಗಳು. ಮೈಸೂರು ಚೇಟ ಸನ್ಮಾನ ವಾಟಾಳ್ ನಾಗರಾಜ್ ಇವರಿಂದ. ಸರಿ, ಎಲ್ಲೈತೆ ಇದು ಗುಲ್ಬರ್ಗ, ಕಲಬುರಗಿ ಜಿಲ್ಲಾ ಶಿಕ್ಷಕರ ದಿನೋತ್ಸವದ ಸಮಿತಿ ಅವರು ಪ್ರಶಸ್ತಿ ಕೊಟ್ಟಾರ. ಗೌರವ ಡಾಕ್ಟರೇಟ್ ಪದವಿ, ಸಾಹಿತ್ಯ ಆಚಾರ್ಯ ಪ್ರಶಸ್ತಿ. ಇವರವರು ದ ರಾ ಬೇಂದ್ರೆ ಅವರು. ದ ರಾ ಬೇಂದ್ರೆ ಅವ್ರ ಮನೆ ಒಳಗಡೆ ಅವ್ರ ಮೊಮ್ಮಗಳು ಅದಾರೆ. ಹಚ್ಚೋದಾದರೆ ದೀಪವನ್ನು ಹಚ್ಚು, ಬೆಂಕಿಯನ್ನಲ್ಲ. ಆರಿಸೋದಾದರೆ ನೋವನ್ನು ಆರಿಸು, ನಗುವನ್ನಲ್ಲ. ದ ರಾ ಬೇಂದ್ರೆ ಅಡ್ಡಾಡ್ಸವನ. ಒಂದೇ ಕರ್ನಾಟಕ ಒಂದೇ, ಜಗದೇಳಿಗೆ ಆಗುವುದಿದೆ ಕರ್ನಾಟಕ ಒಂದೇ. ಕನ್ನಡದಾಗ ಏನ್ ಚಲೋ ಪದ್ಯ ಬರೀತಿರ್ರಿ ನೀವು ಅಂದಂತೆ ಬೇಂದ್ರೆ ಹೇಳಿದ್ರಂತೆ. ಕನ್ನಡದಾಗ ನಾನ್ ಚಲೋ ಪದ್ಯ ಬರೆಯೋದಿಲ್ಲ ತಮ್ಮ, ಪದ್ಯ ಬರೆಯಾಕ ಕನ್ನಡನ ಚಲೋ ಅದ ಅಂತ. ಸಿದ್ಧವಾದ ಹಾಡು. ಬಾರೋ ಸಾಧನ ಕೇರಿಗೆ, ಮರಳಿ ನಿನ್ನಿ ಊರಿಗೆ. ಯಾಕಂದ್ರೆ ನಾ ಇರೋ ತನಕ ಅದು ಬರೋದಿಲ್ಲ, ಅದು ಬಂದಾಗ ಸೊ ಇಂಥಲ್ಲಿ ಪಾರ್ಕಿಗೆ ಬಂದಲ್ಲೇ ಸಾರ್ವಜನಿಕ ಸ್ಥಳಗಳಲ್ಲಿ ಪ್ಲಾಸ್ಟಿಕ್ಕನ್ನು ಅವಾಯ್ಡ್ ಮಾಡಿ. ಯೂಸ್ ಮಾಡಿದ್ರು ಅಲ್ಲೆಲ್ಲಿ ಡಸ್ಟ್ಬಿನ್ ಇರ್ತಾವೆ, ಡಸ್ಟ್ಬಿನ್ಗೆ ಹಾಕ್ರಿ. ನೋಡ್ರಿ, ಎಲ್ಲ ಬರೀ ಪ್ಲಾಸ್ಟಿಕ್ ಐತಿ. ಸೊ ಅವು ಜಲಚರಗಳಿಗೆ ಹಾನಿ ಉಂಟು ಮಾಡ್ತೈತಿ. ಇಂಥ ಡಸ್ಟ್ಬಿನ್ ಇರ್ತಾವೆ, ಡಸ್ಟ್ಬಿನ್ ಒಳಗೆ ಹಾಕ್ರಿ. ನಮ್ಮ ಪರಿಸರ ನಾವು ಸ್ವಚ್ಛ ಇಟ್ಕೋಬೇಕು ಹೊರತು ಮತ್ತೆ ಯಾರು ಸ್ವಚ್ಛ ಇಡೋಕ್ಕಾಗಲ್ಲ. ಇವೆಲ್ಲ ಅವರು ಅಲಿಯಾಸ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು 31 ಜನವರಿ 1896 ಧಾರವಾಡದೊಳಗೆ ಜನಿಸ್ತಾರ. ಇವರ ತಂದೆ ಅಂಬವ್ವ ಬೇಂದ್ರೆ ರಾಮಚಂದ್ರ ಬೇಂದ್ರೆ ಅವರ ಮಗನಾಗಿ ಜನಿಸ್ತಾರ. ಇವರ ಪ್ರಸಿದ್ಧ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರು ಹಲವಾರು ಪುಸ್ತಕಗಳನ್ನು ಬರೆದಾರ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿಂದು ದ ರಾ ಬೇಂದ್ರೆ ಅವರ ಮನೆ ಹಂಗೆ ಅವರು ಸಾಧನಗೆರೆ ಅದರೆಲ್ಲ ಎಕ್ಸ್ಪ್ಲೋರೇಷನ್. ಸೊ ನಿಮ್ಗೆ ಇದು ಹೆಂಗೆ ಲಾಗ್ ಹೆಂಗೆ ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೂ ಹೆಚ್ಚಿನ 3 ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ.